ವಿಶ್ವನಾಥ್ ಆ್ಯಂಡ್ ಸನ್ಸ್. ಇದು ವೆಂಕಿ ಅಟ್ಲೂರಿ ಆ್ಯಂಡ್ ಸೂರ್ಯ ಅವರ ಕಾಂಬಿನೇಷನ್ ಬರ್ತಾ ಇರುವಂಥ ಸಿನಿಮಾ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಿಸ್ಟರ್ ಮಜ್ನು, ವಾತಿ, ಲಕ್ಕಿ ಭಾಸ್ಕರ್ ಅಂತ ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ ಫಿಲಮ್ನ ಕೊಟ್ಟಿರುವಂಥ ಡೈರೆಕ್ಟರ್ ಅಂದರೆ ಅದು ವೆಂಕಿ ಅಟ್ಲೂರಿ ಅವರು. ಇವರ ಡೈರೆಕ್ಷನ್ ಬರ್ತಾ ಇರುವಂಥ ಈ ಫಿಲಮ್ ಸೂರ್ಯ ಅವ್ರಿಗೆ ಮತ್ತೊಂದು ಕಂಬ್ಯಾಕ್ ಆಗತ್ತಾ ಇಲ್ವಾ ಅಂತ ನಾವಿವತ್ತು ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಸೂರ್ಯ ಅವರ ಜೈ ಭೀಮ್ ಫಿಲಮ್ ಆದಮೇಲೆ ಬಂದಂಥ ಅವರ ಕಂಗುವಾ, ರೆಟ್ರೋ ಫಿಲಮ್ ಯಾವುದು ಕೂಡ ಅಂತ ಹೇಳ್ಕೊಳ್ಳೋ ಲೆವೆಲಲ್ಲಿ ಥಿಯೇಟರ್ಲಿ ಸೌಂಡ್ ಮಾಡಿಲ್ಲ. ಹಾಗೆ ಕರುಪ್ಪು ಫಿಲಮ್ ಕೂಡ ಇವಾಗಲೇ ರಿಲೀಸ್ ಆಗಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗ್ತಾನೆ ಇದೆ. ಹೀಗಿರಬೇಕಾದ್ರೆ ವಿಶ್ವನಾಥ್ ಆ್ಯಂಡ್ ಸನ್ಸ್ ಫಿಲಮ್ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಈ ಫಿಲಮ್ ನೋಡಿದ ನನಗೆ ಗೊತ್ತಾಗಿದ್ದು ಅಂತಂದರೆ ಸೂರ್ಯ ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ, ಬಿಸ್ನೆಸ್ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಇವರ ಏಜ್ ಕೂಡ 40 ಆಗಿರುತ್ತೆ. ಹೀಗಿರಬೇಕಾದ್ರೆ 20 ಇಯರ್ಸ್ ಓಲ್ಡ್ ಮ್ಯಾಡಿ ಅಂದರೆ ಮಮತಾ ಬೈಜು ಅವರು ಸೂರ್ಯ ಅವ್ರನ್ನ ಅಂದರೆ ಸಂಜಯ್ ವಿಶ್ವನಾಥ್ ಅವ್ರನ್ನ ಲವ್ ಮಾಡ್ತಾರೆ. ದೆನ್ ಇವರಿಬ್ಬರ ನಡುವೆ ನಡೆಯುವಂಥ ಬ್ಯೂಟಿಫುಲ್ ಲವ್ ಡ್ರಾಮಾ ಈ ಫಿಲಮಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಆಗಿರೋದ್ರಿಂದ ಮೋರ್ ಕಾಮಿಡಿ, ಫನ್, ಸೆಂಟಿಮೆಂಟ್ ಎಲ್ಲನೂ ಕೂಡ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಸೂರ್ಯ ಅವರ ಆ್ಯಕ್ಟಿಂಗ್ ಇಲ್ಲಿ ನ್ಯಾಚುರಲ್ ಆಗಿ ತುಂಬ ಮೆಚ್ಯೂರ್ಡ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಮಮತಾ ಬೈಜು ಅವರ ಆ್ಯಕ್ಟಿಂಗ್ ಕೂಡ ತುಂಬ ಫನ್ನಿಯಾಗಿ ಚೈಲ್ಡಿಶ್ ಆಗಿದೆ. ಮತ್ತು ಇವರಿಬ್ಬರ ಮಧ್ಯೆ ಇರುವಂಥ ಕ್ಯೂಟ್ ಮೂಮೆಂಟ್ಸ್ ಥಿಯೇಟ್ರಲ್ಲಿ ಒಂದು ಫನ್ ಕೊಡೋದು ಗ್ಯಾರಂಟಿ ಅಂತ ಹೇಳ್ತೀನಿ. ಇನ್ನು 20 ಇಯರ್ಸ್ ಗ್ಯಾಪ್ ಆದಮೇಲೆ ಮತ್ತೆ ರವೀನಾ ಅವರು ತಮಿಳ್ ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ವಿಶೇಷ. ಮತ್ತು ಇವ್ರನ್ನ ಟೀಸರಲ್ಲಿ ಎಲ್ಲೂ ಕೂಡ ತೋರಿಸಿಲ್ಲದೆ ಇರೋದು ಒಂದು ಕ್ಯೂರಿಯಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ಸೂರ್ಯ ಅವರ ಒಂದು ಡೈಲಾಗ್ನ ಕೇಳಿದ್ರೆ ಈ ಫಿಲಮಲ್ಲಿ ರವೀನಾ ಆ್ಯಂಡ್ ಸೂರ್ಯ ಅವರು ಪಾಸ್ಟಲ್ಲಿ ಲವ್ ಮಾಡಿ ಬ್ರೇಕಪ್ ಆಗಿರೋ ಥರ ಇದೆ. ಅಂದರೆ ರವೀನಾ ಅವರು ಸೂರ್ಯ ಅವರ ಎಕ್ಸ್ ಗರ್ಲ್ಫ್ರೆಂಡ್ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ಇದನ್ನು ಕಾದು ನೋಡಬೇಕು. ಅಷ್ಟೇ ಅಲ್ಲ, ರಾಧಿಕಾ ಶರತ್ ಕುಮಾರ್ ಅವರ ಆ್ಯಕ್ಟಿಂಗ್ ಕೂಡ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಇದಕ್ಕೆ GV ಪ್ರಕಾಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದು ಟೀಸರಲ್ಲಿ ಎದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಫಿಲಮ್ ಇದೇ ಜುಲೈಗೆ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದೆ. ಫೈನಲಿ ನಾನು ಹೇಳೋದು, ಈ ಫಿಲಮ್ ಸೂರ್ಯ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಇಟ್ಕೊಡುವಂಥ ಎಲ್ಲ ಕ್ವಾಲಿಟೀಸ್ ಇದರಲ್ಲಿದೆ. ಮತ್ತು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೆ ಫಿಲಮ್ ಥರನೂ ಕಾಣಿಸ್ತಾ ಇದೆ. ಸೊ ಸೂರ್ಯ ಆ್ಯಂಡ್ ವೆಂಕಿ ಅವರ ಕಾಂಬಿನೇಷನ್ ಬರ್ತಾ ಇರುವಂಥ ಈ ಫಿಲಮ್ ಹೇಗಿರುತ್ತೆ ಅಂತ ಕಾದು ನೋಡಬೇಕು. ಮತ್ತು ಈ ಟೀಸರ್ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.